ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ತುಂಬ ಜನಕ್ಕೆ 11ನೇ ಕಂತಿನ ಹಣ ಬಂದಿಲ್ಲ, ಯಾಕೆ, ಏನದು ಹೊಸ ರೂಲ್ಸ್ ತಂದಿರೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋಸ್ ನೋಡ್ತೀರಾ, ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನೇ ಮರಿತೀರಾ. ಹಾಗಾಗಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗಾಗಲೇ 3-4 ದಿನ ಆಗಿದೆ ಅಂತ. ಬಟ್ ತುಂಬ ಜನಕ್ಕೆ ಹಣನೇ ಬಂದಿಲ್ಲ. ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿರೋದು. ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿರೋದು 1,20,20,00,000 ಜನ. ಬಟ್ ಬರೀ 5 ಲಕ್ಷ ಜನಕ್ಕೆ ಮಾತ್ರ ಹಣ ಬಂದಿರೋದು. ಏನಕ್ಕಪ್ಪ ಅಂತಂದರೆ, ಇವಾಗ ರಾಜ್ಯ ಸರ್ಕಾರದಿಂದ 3 ಹೊಸ ರೂಲ್ಸ್ನ ತಂದಿದ್ದಾರೆ. ಏನೇನಪ್ಪ ಅಂತಂದರೆ, ಇದನ್ನು ನೀವು ಪಾಲಿಸಲೇಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ನಿಮ್ದು ಇಲ್ಲ ಅಂದರೂ ಕೂಡ ನಿಮಗೆ ಮುಂದೆ ಹಣ ಬರೋದಿಲ್ಲ. ಮೊದಲನೇದು ಬಂದು KYC. ಇದನ್ನು ನಿಮಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತೀರೋ ಅವ್ರದ್ದೆಲ್ಲರದ್ದು ಕೂಡ KYC ಆಗಿರಲೇಬೇಕು. KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು. ಇದನ್ನು ನಿಮಗೆ ಹೇಗೆ ಚೆಕ್ ಮಾಡ್ಕೊಳೋದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ನೀವು ಪ್ರತಿ ತಿಂಗಳು ರೇಷನ್ ತೊಗೋತಿರಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ, ಅಲ್ಲೋದ್ರೂ ಕೂಡ ನೀವು ಚೆಕ್ ಮಾಡ್ಕೋಬೋದು KYC ಆಗಿದೆಯಾ ಇಲ್ಲ ಅಂತ. ಎಲ್ಲರದ್ದು ಕೂಡ ಆಗಿರಬೇಕು. ನಿಮ್ಮ ರೇಷನ್ ಕಾರ್ಡಲ್ಲಿರೋ ಪ್ರತಿಯೊಬ್ಬರು ಸದಸ್ಯರ ಹೆಸರಲ್ಲೂ ಕೂಡ KYC ಆಗಿರಲೇಬೇಕು. ಇದು ಮೊದಲನೇದು. ಎರಡನೇದು ಬಂದು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ 2 ರೇಷನ್ ಕಾರ್ಡ್ ಇತ್ತು ಅಂದರೆ ಅವ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಏನು ಹಣ ಬರ್ತಿದೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಿಮ್ಮ ಮನೇಲಿ 6 ಜನ ಇರ್ತೀರಾ ಅಂತಂದರೆ ಕೆಲವೊಬ್ರು ಒಂದು ಫ್ಯಾಮಿಲಿದೆ, ಇನ್ನೊಂದು ಒಂದೇ ಮನೇಲಿ ಇರ್ತಾರೆ, ಬಟ್ 2 ರೇಷನ್ ಕಾರ್ಡ್ ಇರುತ್ತೆ. ಆ ಥರ ಇದ್ದರೆ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ಒಬ್ಬರ ಹೆಸರು 2 ರೇಷನ್ ಕಾರ್ಡಲ್ಲೂ ಇರುತ್ತೆ. ಯಾಕಂದರೆ ಇವಾಗ ಅಪ್ಪ ಅಮ್ಮ ಮತ್ತು ಮಕ್ಕಳದು ಒಂದು ರೇಷನ್ ಕಾರ್ಡ್ ಮಾಡಿಸಿರ್ತಾರೆ. ಆಮೇಲೆ ಮದುವೆ ಆದಮೇಲೆ ಸಪ್ರೇಟ್ ಮಾಡಬೇಕು ಅಂದ್ಬಿಟ್ಟು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, 2ರಲ್ಲೂ ಕೂಡ ಅವ್ರ ಹೆಸರಿರುತ್ತೆ. ಹಂಗಿದ್ರೂ ಕೂಡ ಈ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಅಕಸ್ಮಾತ್ ಏನಾರ ನಿಮ್ಮ ಮನೇಲಿ 2 ರೇಷನ್ ಕಾರ್ಡ್ ಇತ್ತು ಅಥವಾ ಒಬ್ಬರ ಹೆಸರು 2 ರೇಷನ್ ಕಾರ್ಡಲ್ಲೂ ಇತ್ತು ಅಂದರೆ ನಿಮ್ಗೆ ಆದಷ್ಟು ಬೇಗ ನೀವು ಒಂದರಲ್ಲಾದರೂ ಹೆಸರನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಇದು ಎರಡನೇದು. ಮೂರನೇದು ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್. ಇದು ಸಾಕಷ್ಟು ಬಾರಿ ನಿಮಗೆ ತಿಳಿಸಿದ್ದೀನಿ. ನೀವು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದೆ, ನಾನೇನು ಚೇಂಜಸ್ ಮಾಡಿಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲೇಬೇಕು. ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಿಮ್ದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯ್ತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಏನೇ ಸ್ಕೀಮ್ಸ್ ಇದ್ರೂ ಕೂಡ, ಇವಾಗ ಏನೇ ಗೌರ್ಮೆಂಟ್ ಸ್ಕೀಮ್ಸ್ ಬೇಕು ಅಂತಂದ್ರೂ ಕೂಡ ನಿಮಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತುಂಬಾ ಮುಖ್ಯ. ಆಧಾರ್ ಕಾರ್ಡ್ ಅಂತೂ ಎಲ್ಲ ಕಡೆ ಕೇಳ್ತಾರೆ, ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಆದಷ್ಟು ಬೇಗ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಈ ಸ್ಕೀಮು ಕ್ಯಾನ್ಸಲ್ ಆಗುತ್ತೆ, ಹಾಗೆ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದಾಗಿತ್ತು ಹೊಸ ರೂಲ್ಸ್ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣದ್ರ ಬಗ್ಗೆ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು KYC ಆಗಿದೆಯಾ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಥವಾ ರೇಷನ್ ಕಾರ್ಡಲ್ಲಿ 2ರಲ್ಲೂ ಕೂಡ ನಿಮ್ಮ ಹೆಸರಿದೆ ಒಂದು ಕ್ಯಾನ್ಸಲ್ ಮಾಡ್ಕೊಳೋದು, ಆ ಥರ ಮಾಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊತಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ, ಅಂದರೆ ಹಣ ಬರ್ತಾರಲ್ಲ, ಗೃಹಲಕ್ಷ್ಮಿದು ಹಣ ಬಿಡುಗಡೆ ಮಾಡಿದಾಗ ಬರ್ತಿರಲ್ಲ. ಯಾಕಂದರೆ ಇವೆಲ್ಲವೂ ರೂಲ್ಸ್ ಚೆಕ್ ಮಾಡಬೇಕಾದ್ರೆ ಇತ್ತು ಅಂದರೆ ಕ್ಯಾನ್ಸಲ್ ಮಾಡ್ತಾರೆ, ನಮಗೆ ಯಾವುದೇ ರೀತಿ ಮೆಸೇಜ್ ಕೊಡೋದಿಲ್ಲ. ಅಂದರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನೀವು ಈ ರೂಲ್ಸ್ ಫಾಲೋ ಮಾಡಿಲ್ಲ, ಇದು ಮಾಡಿಲ್ಲ, ಅದಾಗಿದೆ ಇದಾಗಿದೆ ಅಂತ. ಹಾಗಾಗಿ ಆ ವಿಷಯ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಾಗಿರ್ಬೋದು ಅಥವಾ ನೈಬರ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನನಗೆ ಇನ್ನೂ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಬೇರೆ ಬೇರೆ ಕಂಟೆಂಟ್ ವೀಡಿಯೋಸ್ನ ನೋಡ್ಬೋದು. ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಅಪ್ಡೇಟ್ಸ್ನ ಶೇರ್ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.